ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತೊಂದು ತುಂಬಾ ವಿಶೇಷವಾದ ಒಂದು ವಿಷಯದೊಂದಿಗೆ ಬಂದಿದ್ದೇನೆ. ಅಂದರೆ ನಿಮಗೆಲ್ಲರಿಗೂ ಈಗ ಗೊತ್ತಿರುವ ಹಾಗೆ ಕುಂಭಮೇಳ ನಡೀತಾ ಇರುವಂಥದ್ದು, ಅದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಅಂದರೆ ಕುಂಭಮೇಳಕ್ಕೆ ಹೋಗಿ ನಾವು ನದಿ ಸ್ನಾನವನ್ನು ಮಾಡುವುದು ತುಂಬಾ ಒಂದು ವಿಶೇಷವಾದ ಮಹತ್ವ ಹೊಂದಿದೆ. ಅಲ್ಲಿಗೆ ಹೋಗೋದಕ್ಕೆ ಆಗದೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಯಾವ ರೀತಿ ನದಿ ಸ್ನಾನವನ್ನು ಮಾಡಿಕೊಳ್ಳಬಹುದು, ಅದರ ಜೊತೆಯಲ್ಲಿ ಕುಂಭಮೇಳದ ಮಹತ್ವ, ಎಷ್ಟು ವರ್ಷಕ್ಕೊಮ್ಮೆ ಬರುವಂಥದ್ದು, ಹಾಗೆ ಈಗನೇ ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಯಾವ ದಿವಸ ನಾವು ಈ ಒಂದು ನದಿ ಸ್ನಾನವನ್ನು ಮಾಡೋದ್ರಿಂದ ನಮಗೆ ಒಂದು ಮಹತ್ವ ಸಿಗುತ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಈಗ ನಿಮಗೆ ಸರಳವಾಗಿ ತಿಳಿಸಿಕೊಡುವುದಾದರೆ, ಕುಂಭಮೇಳ ನಡೆಯುವಂಥದ್ದು 4 ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೆಯುತ್ತದೆ. ಹಾಗೆಯೇ ಅದರ ನಂತರದಲ್ಲಿ 6 ವರ್ಷಕ್ಕೊಮ್ಮೆ ಬರುವುದು ಅರ್ಧ ಕುಂಭಮೇಳವಾಗಿರುತ್ತದೆ. ಹಾಗೆ 12 ವರ್ಷಕ್ಕೊಮ್ಮೆ ಬರುವಂಥದ್ದು ಪೂರ್ಣ ಕುಂಭಮೇಳವಾಗಿರುತ್ತದೆ. ಅಂಥ 12 ವರ್ಷಕ್ಕೊಮ್ಮೆ ಬರುವಂಥ ಪೂರ್ಣ ಕುಂಭಮೇಳ ಏನಿದೆಯೋ ಅಂಥ ಕುಂಭಮೇಳವು 12 ಕುಂಭಮೇಳಗಳ ನಂತರ, ಅಂದರೆ ಪೂರ್ಣ ಕುಂಭಮೇಳದ ನಂತರ ಬರುವಂಥ ಮಹಾಕುಂಭಮೇಳ ಇದು. ಅಂದರೆ 144 ವರ್ಷಕ್ಕೊಮ್ಮೆ ಬರುವಂಥದ್ದೇ ಮಹಾಕುಂಭಮೇಳವಾಗಿರುತ್ತದೆ. ಇದು ನಮಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥದ್ದು. ನಿಮಗೆ ಇದ್ರ ಬಗ್ಗೆ ಇನ್ನೂ ನಾನು ಸ್ವಲ್ಪ ಮಟ್ಟಿಗೆ ಅದ್ರ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೇನೆ. 4 ಕಡೆ ನಮಗೆ ಈ ಕುಂಭಮೇಳ ಸ್ನಾನ ನಡೀತದೆ. ಅಂದರೆ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥದ್ದು. ಆದರೆ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಏನಪ್ಪ ಅಂತಂದರೆ ತಲಾ ಒಂದು ನದಿಯಲ್ಲಿ ಮಾತ್ರ ಹರಿಯುವಂಥದ್ದು. ಆದರೆ ಪ್ರಯಾಗ್ರಾಜಲ್ಲಿ 3 ನದಿಗಳ ಸಂಗಮವಿದೆ. ಅದು ಯಾವುದು ಅಂತಂದರೆ, ಈಗ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಹರಿದ್ವಾರದಲ್ಲಿ ಹರಿಯುವಂಥ ನದಿ ಗಂಗಾ ನದಿಯಾಗಿರುತ್ತದೆ. ಹಾಗೆ ಉಜ್ಜಯಿನಿಯಲ್ಲಿ ಕ್ಷಿಪ್ರ ನದಿಯಾಗಿರುತ್ತದೆ. ಮತ್ತು ನಾಸಿಕ್ನಲ್ಲಿ ಗೋದಾವರಿ ನದಿ ಹೊಂದಿರುತ್ತದೆ. ಆದರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಸಂಗಮವಿರುತ್ತದೆ. ಆ ಕಾರಣಕ್ಕಾಗಿ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಡುವಂಥ ಸ್ನಾನಕ್ಕೆ ತುಂಬಾ ಮಹತ್ವ ಹೊಂದಿದೆ. ಈಗ ನಾವು ಮನೆಯಲ್ಲಿ ಯಾವ ರೀತಿ ಸ್ನಾನ ಮಾಡ್ಬೋದಪ್ಪ ಅಂತಂದರೆ, ಈಗ ತುಂಬ ಜನ ಇವಾಗ ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ಕುಂಭಮೇಳ ಸ್ನಾನವನ್ನು ಮಾಡ್ಕೊಂಡು ಬಂದಿರ್ತಾರೆ. ಅವರಿಂದ ನೀವು ಒಂದು ನದಿಯ ನೀರನ್ನು ತರಿಸಿಕೊಂಡು ಅದರಿಂದ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಬಹುದು. ಕುಂಭಮೇಳದಲ್ಲಿ 3 ನದಿಗಳು ಸೇರುವಂಥ ಒಂದು ಸಂಗಮದಲ್ಲಿ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಬಿಡುವಂಥ ಪದ್ಧತಿ ಇರುವಂಥದ್ದು. ಅಂದರೆ ಪೂಜೆಯನ್ನು ಮಾಡಿಕೊಳ್ತಾರೆ. ಹಾಗೆಯೇ ನಾವು ಆ ಒಂದು ಪ್ರಯಾಗರಾಜಕ್ಕೆ ಹೋಗಿ ಏನಕ್ಕೆ ನಾವು ಒಂದು ಸ್ನಾನವನ್ನು ಮಾಡಿಕೊಳ್ಳಬೇಕು ಅನ್ನೋದಾದರೆ, ಈ ಜನ್ಮದ ಮತ್ತು ಇಂದಿನ ಜನ್ಮದ ಪಾಪಗಳು ಕಳೆಯುತ್ತವೆ ಅನ್ನೋ ಒಂದು ನಂಬಿಕೆ. ಅದಲ್ಲದೇ ನಮ್ಮ ಪೂರ್ವಜರ ಆತ್ಮಗಳು ಸಹ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತವೆ ಅನ್ನೋ ಒಂದು ನಂಬಿಕೆ ಮೇಲೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ, ಅಂದರೆ ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬಂದರೆ ನಮ್ಮಲ್ಲಿಗೆ ಒಂದು ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಈಗ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬರುವುದು ಒಂದು ದೈವಿಕ ಅನುಗ್ರಹ ಪಡೆದುಕೊಂಡು ಅಷ್ಟೇ ನಮಗೆ ಮಹತ್ವ ಸಿಗುತ್ತದೆ. ಹಾಗೆಯೇ ಈಗ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೋದಪ್ಪ ಅನ್ನುವುದಾದರೆ, ನೀವು ಮೊದಲು ಏನು ಮಾಡಬೇಕು ಅಂತಂದರೆ, ಈಗ ನೀವು ಮೊದಲು ಎಂದು ನೀವು ಸ್ನಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂತ ಮೊದಲು ಡಿಸೈಡ್ ಮಾಡಬೇಕು. ಅದರಲ್ಲಿ ನಾನು ನಿಮಗೆ ದಿನಗಳು ಕೂಡ ತಿಳಿಸ್ಕೊಡ್ತೇನೆ. ಈಗ ನಮಗೆ ಭಾನುವಾರ ವಸಂತ ಪಂಚಮಿ ಬರುತ್ತೆ. ಅಂದರೆ ವಸಂತ ಪಂಚಮಿ 2ನೇ ತಾರೀಕು ಬರುತ್ತೆ. ಅದ್ರ ಜೊತೆಲಿ 3ನೇ ತಾರೀಕು ಬೆಳಗ್ಗೆವರೆಗೂ ಇರುತ್ತೆ. ಹಾಗಾಗಿ 2ನೇ ತಾರೀಕು ಮತ್ತು 3ನೇ ತಾರೀಕು ಕೂಡ ನೀವು ಈ ಒಂದು ಕುಂಭಮೇಳ ಸ್ನಾನವನ್ನು, ಅಂದರೆ ತ್ರಿವೇಣಿ ಸಂಗಮದಷ್ಟೇ ಮಹತ್ವ ಸಿಗುವಂಥ ನಾವು ಸ್ನಾನವನ್ನು ಮನೆಯಲ್ಲಿ ಮಾಡಿಕೊಳ್ಳಬಹುದು. ಅದರ ನಂತರದಲ್ಲಿ ಈಗ 2, 3ನೇ ತಾರೀಕು ನಂತರದಲ್ಲಿ ರಥಸಪ್ತಮಿ ಬರುತ್ತೆ, 4ನೇ ತಾರೀಕು. ಅಂದು ಕೂಡ ನೀವು ಈ ಒಂದು ಸ್ನಾನವನ್ನು ಮಾಡಿಕೊಳ್ಳಬಹುದು. ನಂತರದ ದಿವಸ ಅಂದರೆ ಮಾಘ ಹುಣ್ಣಿಮೆ 12ನೇ ತಾರೀಕು ಬರುತ್ತೆ, ಫೆಬ್ರವರಿ 12ನೇ ತಾರೀಕು. ಅಂದು ಕೂಡ ನೀವು ಆಚರಣೆ ಮಾಡ್ಬೋದು. ಅದರ ನಂತರದ ಕೊನೆಯ ದಿವಸ ಅಂತ ಬಂದಾಗ ಶಿವರಾತ್ರಿ 26ನೇ ತಾರೀಕು, ಅವತ್ತಿನ ದಿವಸಕ್ಕೆ ಕೊನೆ ಆಗುತ್ತದೆ. ಅಂದಿನ ದಿವಸವೂ ನೀವು ಮಾಡಬಹುದು. ಈಗ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಫೆಬ್ರವರಿ 2ನೇ ತಾರೀಕು, 3ನೇ ತಾರೀಕು ಮತ್ತು 4ನೇ ತಾರೀಕು, ಜೊತೆಯಲ್ಲಿ ಮಾಘ ಹುಣ್ಣಿಮೆ 12ನೇ ತಾರೀಕು ಮತ್ತು ಶಿವರಾತ್ರಿ 26ನೇ ತಾರೀಕು. ಈ ಇಷ್ಟು ದಿವಸಗಳಲ್ಲಿ ನೀವು ಈ ಒಂದು ದಿನನಿತ್ಯನೂ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಈ ಒಂದು ವಿಶೇಷ ದಿನಗಳಲ್ಲಿ ಸ್ನಾನ ಮಾಡುವುದು ತುಂಬಾ ಒಂದು ವಿಶೇಷ ಫಲ ಸಿಗುವಂಥದ್ದು. ಇದು ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಈಗ ದಿನಗಳು ತಿಳಿಸ್ಕೊಟ್ಟಿದ್ದೇನೆ. ಆದರೆ ಇಂದಿನ ದಿವಸವೇ ನೀವು ದೇವರ ಮನೆಯಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಕಳಸವನ್ನು ತೆಗೆದುಕೊಳ್ಳಿ. ಆ ಕಳಸದ ಒಳಗೆ ಗಂಗಾ ಜಲವನ್ನು ತುಂಬಿಸಿಕೊಳ್ಳಿ. ಈಗ ನಿಮಗೆ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ. ಅಥವಾ ಯಾರಾದರೂ ಮಹಾ ಕುಂಭಮೇಳಕ್ಕೆ ಹೋಗಿದ್ರೆ ಅವರಿಂದ ನೀವು ಆ ಒಂದು ಗಂಗಾ ಜಲವನ್ನು ತರಿಸಿಕೊಂಡು ಸಹ ನೀವು ಸ್ನಾನಕ್ಕೆ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ನಿಮಗೆ ಅದೇ ಒಂದು ಮಹತ್ವ ಸಿಗುತ್ತೆ. ಆದರೆ ನಿಮಗೆ ಎಲ್ಲರಿಗೂ ಕೂಡ ನಿಮಗೆ ಅಲ್ಲಿ ಹೋಗಿರೋ ಹತ್ರ ನೀವು ತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇತ್ತು ಅಂತಂದರೆ, ಅಥವಾ ಯಾರಾದ್ರೂ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಿ ನಿಮಗೆ ಅಲ್ಲಿಂದ ಗಂಗಾ ಜಲವನ್ನು ತೆಗೆದುಕೊಂಬಂದು ಕೊಟ್ಟಿದ್ರೆ ಆ ನೀರನ್ನು ಕೂಡ ನೀವು ಬಳಸ್ಕೋಬೋದು. ಆ ನೀರನ್ನು ನೀವು ಏನು ಮಾಡಬೇಕು ಅಂತಂದರೆ,
ಕಳಸದೊಳಗೆ ಆ ಗಂಗಾ ಜಲವನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ನೀರನ್ನು ಮಿಕ್ಸ್ ಮಾಡ್ಬೋದು. ನಾವು ಮನೆಯಲ್ಲಿ ಸಿಗುವಂಥ ಒಂದು ಶುದ್ಧವಾದ ನೀರು ಜೊತೆಲಿ ಗಂಗಾ ಜಲವನ್ನು ಹಾಕಿ ಅದಕ್ಕೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಹೂವನ್ನು ಮುಡಿಸಿ ಅರಿಶಿಣ ಕುಂಕುಮವನ್ನು ಹಚ್ಚಿ ನೀವು ಆ ಕಳಸವನ್ನು ಒಂದು ಕಳಸದ ಕೆಳಗೆ ಒಂದು ಪುಟ್ಟದ ತಟ್ಟೆ ಇಡಿ ಮೊದಲು. ಆ ತಟ್ಟೆ ಒಳಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಆ ಕಳಸವನ್ನು ಇಟ್ಟು ನೀವು ನಿಮ್ಮ ಮನೆ ದೇವರ ಮುಂದೆ, ಈಗ ದೇವರ ಮನೆಯಲ್ಲಿ ನಾವು ಎಲ್ಲ ವಿಗ್ರಹಗಳನ್ನು ದೇವರವನ್ನು ಫೋಟೋ ಇಟ್ಟು ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ. ಅದೇ ಒಂದು ಜಾಗದಲ್ಲೇ ನಾವು ಒಂದು ಪುಟ್ಟದಾದ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಇದೇ ಒಂದು ಕಳಸವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹೂವನ್ನು ಮುಡಿಸಿ ಆ ಒಂದು ಕಳಸವನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ನೀವು ದೇವರ ಬಳಿ ಕೇಳ್ಕೊಳ್ಳಿ. ನಾವು ಅಂದರೆ ಶಿವಪ್ಪನ ಹತ್ರ ಕೇಳಿಕೊಂಡು ನಮಗೆ ಮಹಾಕುಂಭ ಮೇಳಕ್ಕೆ ಬರೋದಕ್ಕೆ ಆಗದೇ ಒಂದು ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಸ್ನಾನವನ್ನು ಮಾಡಿಕೊಂಡು ನಾವು ನಮ್ಮ ಒಂದು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೇವೆ ಅಂತ ನೀವು ಅದನ್ನು ಕೇಳಿಕೊಂಡು ದೇವರ ಬಳಿ ಕೇಳಿಕೊಂಡು ನಂತರದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿಡಿ. 2 ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ದೇವರ ಬಳಿ ಕೇಳಿಕೊಂಡು ಅದನ್ನು ಹಾಗೇ ಬಿಟ್ಬಿಡಿ. ನಂತರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಆದಷ್ಟು ಒಂದು 6 ಗಂಟೆ 6:30 ಒಳಗೇ ನೀವು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಕಳಸದಲ್ಲಿರೋ ನೀರನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಸ್ನಾನವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನೀವು ಮಹಾಕುಂಭ ಮೇಳಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿದಷ್ಟು ನೀವು ಫಲವನ್ನು ಪಡೆಯಬಹುದು. ಅದಕ್ಕೂ ಮುಂಚೆ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು. ಈಗ ಕಳಸವನ್ನಿಟ್ಟು ಪೂಜೆ ಮಾಡ್ತಾ ಇರ್ತೀರಿ ಇಂದಿನ ದಿವಸವೇ. ಆ ಒಂದು ಸಂದರ್ಭದಲ್ಲಿ ನೀವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ದೇವರ ಬಳಿ ಕೇಳ್ಕೊಳ್ಳಿ. ಈಗಾಗಲೇ ಹೇಳಿದ್ದೇನೆ ಏನು ಕೇಳ್ಕೋಬೇಕು ಅಂತೇಳಿ. ಈ ನೀರನ್ನೇ ನೀವು ತೀರ್ಥಸ್ಥಾನ ನೀರನ್ನಾಗಿ ಪರಿವರ್ತಿಸು ದೇವರೇ ಅಂತ ಕೇಳಿಕೊಂಡು ನೀವು ಆ ಒಂದು ಕಳಸದ ಪೂಜೆಯನ್ನು ಮಾಡಿಕೊಂಡು ಅದನ್ನು ಹಾಗೇ ಬಿಡಿ. ನಂತರದ ದಿವಸದಲ್ಲಿ ನೀವು ಸ್ನಾನಕ್ಕೆ ಆ ನೀರನ್ನು ಉಪಯೋಗಿಸ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ಈ ಒಂದು ಮಂತ್ರವನ್ನು ಮತ್ತೊಮ್ಮೆ ಹೇಳಿಕೊಂಡು ನೀವು ಸ್ನಾನವನ್ನು ಮಾಡುವುದು ತುಂಬಾ ಒಳ್ಳೆಯದು. ಸ್ನಾನ ಮಾಡಿದ ನಂತರದಲ್ಲಿ ದೇವರ ಬಳಿ ಹೋಗಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿಕೊಂಡು ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ನೀವು ದೇವರ ಬಳಿ ಕೇಳ್ಕೊಳ್ಳಿ. ನಮ್ಮ ಒಂದು ಪಾಪಗಳು ಪರಿಹಾರವಾಗಲೆಂದು ನಮ್ಮ ಮನೆಗೆ ಒಳ್ಳೆಯದಾಗಬೇಕು ಅಂತ ಕೇಳಿಕೊಂಡು ದೇವರ ಬಳಿ ಒಂದು ನೀವೇನು ಪೂಜೆ ಮಾಡ್ಕೊಳ್ತಾ ಇರ್ತೀರ ದಿನನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯೇ ಪೂಜೆಯನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಹಾಗೆಯೇ ಇದಿಷ್ಟು ನೀವು ಮಾಡಿಕೊಂಡಾಗ ನೀವು ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಆಗದೆ ಹೋದರೂ ಕೂಡ ತೀರ್ಥ ಸ್ನಾನ ಮಾಡಿದಾಗ ನಮಗೆ ದೊರೆಯುವಷ್ಟು ಫಲ ಸ್ವಲ್ಪ ಮಟ್ಟಿಗಾದರೂ ನಮಗೆ ದೊರೆಯುತ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇದನ್ನು ಆಚರಣೆ ಮಾಡುವುದು ಒಳ್ಳೆಯದು. ಹಾಗೆ ಮುಂದಿನ ದಿನಗಳಲ್ಲಿ ಈಗ ಹೋಗೋದಕ್ಕೆ ಆಗದೆ ಹೋಗ್ಬೋದು. ಮುಂದಿನ ದಿನಗಳಲ್ಲಿ 4 ವರ್ಷಕ್ಕೊಮ್ಮೆ ಬರುವಂಥದ್ದು, 6 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಬರ್ತಾನೆ ಇರುತ್ತೆ ಕುಂಭಮೇಳ ಅಂತದ್ದು. ಆ ಒಂದು ಸಮಯದಲ್ಲಿ ನೀವು ಹೋಗಿ ಅಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಜೀವನದಲ್ಲಿ ಒಮ್ಮೆ ಬಾರಿ ನೀವು ಹೋಗಿ ಸ್ನಾನವನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಹಾಕುಂಭ ಮೇಳದ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಯಾವೆಲ್ಲ ದಿನಗಳಲ್ಲಿ ಸ್ನಾನ ಮಾಡುವುದು ಕೂಡ ಬಹು ಮುಖ್ಯವಾಗಿರುತ್ತದೆ. ಹಾಗಾಗಿ ನಾನು ತಿಳಿಸ್ಕೊಟ್ಟಿರುವಂಥ ದಿನಗಳಲ್ಲಿ ನೀವು ಈ ಒಂದು ತೀರ್ಥ ಸ್ನಾನವನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇದರ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.